ಏ ಬರ್ರಿ ಬರ್ರಿ ಬೇಗ. ಶಾರದಿ ಸಾಮಾನ್ಯದಳೆಲ್ಲ ಖತರ್ನಾಕು. ನಮ್ಮನ್ ಕುತ್ತಿಗೆನೆಲ್ಲ ಸೀಳ್ಬಿಟ್ಟು ದೇವ್ರೊಣೆ ಕೇಳ್ತೀನಿ, ಕೆರೆ ಕೆಲ್ರೋಣಿ ಎಷ್ಟ್ ಬಿಡ್ತಾಳೆ. ಬರ್ರಿ ಬರ್ರಿ ಓಡೋಗನ ಇಲ್ಲಿಂದ. ಯಪ್ಪ, ಸುಮ್ಮನೆ ಯಾಕೆ ಬೇಕು? ಶಾಂತಮ್ಮನ ಕತೆ ಮುಗ್ದೋಗ್ಬಿಟ್ಟೈತೆ. ಈಗ ನಮ್ಮ ಕತೆನೂ ಗ್ಯಾರಂಟಿ ಮುಗಿಸ್ತಾಳೆ. ಮುಗ್ಸಕ್ಕೆ ಯಾರನ್ನ ಕರ್ಕೊಂಡು ಬರೋಕೆ ಹೋಗಿಗಳು ಏನೋ, ಯಾರಿಗೆ ಗೊತ್ತು. ಅಯ್ಯೋ ದೇವ್ರೆ, ನಮ್ಮ ಕತೆ ಮುಗ್ದೋಯ್ತು ಅಷ್ಟೇನೇನಿಯ. ಅಮ್ಮ ಬಾ, ಬದುಕಿದ್ರೆ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ಬೋದು, ಕೋಟಿ ಬೇಕಾದ್ರೆ ಸಂಪಾದನೆ ಮಾಡ್ಬೋದು. ಇವಳು ಕೈಯಾಗೆಲ್ಲ ನಾವು ನೆಗದ್ ಬಿದ್ದೋದ್ವಿ ಅಂತಂದ್ರೆ ನಮ್ಮ ಕತೆ ಇನ್ನು ಮುಗ್ದೋಯ್ತು ಅಷ್ಟೇನೇನಿಯ ಕತೆ. ಓಡ್ ಬರ್ರಮ್ಮ, ಓಡ್ ಬರ್ರಿ. ಅಯ್ಯೋ, ನನ್ ಲಗೇಜು ಬ್ಯಾಗು ಎಲ್ಲ ಮನೆಯಾಗೆ ಐತಲ್ಲ, ತಗೊಬಿಟ್ಟು ಬರೋದು ಹೆಂಗೆ? ಅಯ್ಯೋ, ಈಗ ಏನ್ ಮಾಡೋಣ? ನಿನ್ ಲಗೇಜ್ ಬ್ಯಾಗ್ ಇಷ್ಟು ಬೆಂಕಿ ಯಾಕ? ಮೊದ್ಲಲ್ಲಿ ಜೀವ ಉಳಿಸ್ಕೊಳ್ಳೋಣ ಅನ್ನೋದಲ್ಲ. ಶಾರದಿ ಯಾವ ಕಡೆಯಿಂದ ಬಂದು ಅಟ್ಯಾಕ್ ಮಾಡಕ್ ನಮ್ಮನ್ನ ಸಾಯ್ಬಡಿ ತೊಳಗ ಗೊತ್ತಿಲ್ಲ. ಇವಳಿಗೆ ಲಗೇಜ್ ಬ್ಯಾಗ್ ಅಂತ ಲಗೇಜ್ ಬ್ಯಾಗ್. ಮಣ್ಣು ಮಸಿ ಸುಮ್ಕೆ ಬಾಯ್ಲಿ. ನೋಡು, ಅವ್ರ ಮಗಳು ನೋಡಿದ್ರೆ ನಿನ್ ಮಗನೇನಿಯ ಕಿಡ್ನಾಪ್ ಮಾಡಿ ಬಿಸಾಕವಳೆ. ಇವಳು ನೋಡ್ರೆ ನಮ್ಮನ್ನ ಸಾಯ್ಸಕ್ಕೆ ಅಂತ ಪಿಲನ್ ಮಾಡ್ತಾವಳೆ. ನೀನ್ ಆದ್ರೂ ಸುಮ್ಕೆ ಇದೆಯಲ್ಲ ನೀನು. ಲೆಕ್ಕ ಹಾಕು, ನೀನ್ ಎಂತೊಳಿರ್ಬೇಡ ಅಂತ. ಬಾ ಬಾ ಬೇಗ. ಅಯ್ಯೋ ಪೊಲೀಸು ಸಾ, ನಾನು ಹೇಳಿದ್ನಲ್ಲ, ಇವರೇ ಸಾ, ಇವರೇ 3 ಜನ. ಇನ್ನೊಬ್ಬನ ನಳಿಯೇ ಸಾ, ಇನ್ನೊಬ್ಬನ ನಳಿಯ ಒಬ್ಬ ಬಾಕಿಯವನು ಇವ್ರ ಜೊತೆ ಇದ್ದಿದ್ದಂಗೆ. ಇಷ್ಟು ಜನನು ಸೇರ್ಕೊಂಡೆ ಸಾ ನನ್ನ ಕೊಲೆ ಮಾಡೋ ಪ್ರಯತ್ನ ಪಟ್ಟಿದ್ದು. ಅಯ್ಯೋ, ಎಸ್ಕೇಪ್ ಆಗ್ಬಿಡಣ. ಏಯ್ ನಿಂತ್ಕಳಲೇ, ಕಂಡಿದೀನಿ. ಅಯ್ಯೋ ಲೇ ಕಮ್ಲಿ, ಪೊಲೀಸು. ಏಯ್, ಏನು ಕೊಲೆ ಮಾಡಕ್ ಪ್ರಯತ್ನ ಪಟ್ಬಿಟ್ಟು ಈಗ ಎಸ್ಕೇಪ್ ಆಗಕ್ ನೋಡ್ತಾ ಇದ್ದೀರಾ? ಒಬ್ಬೊಬ್ರಿಗೂ ಒಂದೊಂದು ಗತಿ ಕಾಣಿಸ್ತಿಲ್ಲ ಅಂತಂದ್ರೆ ಕೇಳಿ, ಒಬ್ಬೊಬ್ರಿಗೂ ಮಾಡ್ತೀನಿ, ಬರೀ ಬೆಂಡೆತ್ತು ಬ್ರೇಕ್ ಆಗ್ತೀನಿ. ಏನೋ ಅಮಾಯಕರು ಪ್ರಾಣ ತೆಗೆಯೋದು ಅಂದ್ರೆ ಅಷ್ಟೊಂದು ಸುಲಭ ಅಂತ ಅನ್ಕೋಬಿಟ್ರಾ? ಇಲ್ಲಿ ಹೇಳೋರು ಕೇಳೋರು ಯಾರಿಲ್ಲ ಅಂತ ಅನ್ಕೊಂಡಿದ್ದೀರಾ? ಏಯ್, ಇನ್ ನೋಡಮ್ಮ, ನಿಮ್ಗೆ ಇನ್ನ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ, ತಗ್ಲಾಕೋಬಿಟ್ಟಿದ್ದೀರಾ. ಇನ್ನು ನಿಮ್ಮನ್ನ ಬಿಡ ಅಂತ ಇದೇ ಇಲ್ಲ ಮೇಡಮ್. ತಗೊಂಡು ಹಾಕೊಂಡು ಜಾಡ್ಸೋದು ರುಬ್ಬಿ ಕರ್ಕೊಂಡು ನಡೀರಿ ಮೇಡಮ್ ಸ್ಟೇಷನ್ಗೆ. ಅಯ್ಯೋ ಸಾ 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 ಸಾ, ನಾನು ಏನು ತಪ್ಪೆ ಮಾಡಿಲ್ಲ ಸಾ. ನಾವ್ ಏನು ತಪ್ಪು ಮಾಡಿಲ್ಲ ಸಾ. ನಾವ್ ಯಾಕೆ ಸಾ ಕೊಲೆ ಮಾಡೋಣ? ಸಾ ಇವಳು ಶಾರದಿ ಅಲ್ಲ, ಇವಳು ಶಾರದಿ ಅಲ್ಲ ಸಾ, ಇವಳು ಶಾಂತಮ್ಮ ಸಾ. ಇವಳು ಏನು ಶಾಂತಮ್ಮನ? ನಿಮ್ಗೇನಾದ್ರು ತಲೆಗಿಲ್ಲ ಕೆಟ್ಬಿಟ್ಟೈತಾ? ಯಾವ ಶಾಂತಮ್ಮ? ಸಾ ಸಾ ಸಾ, ಶಾರದಿ ಅಲ್ಲ ಸಾ, ಶಾರದಿ ಅಲ್ಲ ಸಾ, ಶಾಂತಮ್ಮ ಸಾ ಇವಳು ಸಾ. ಅಯ್ಯೋ ಸಾ, ನಮ್ಮನ್ನ ನಂಬಿ ಸಾ. ನಾವೇನು ಈಗ ಕಿಡ್ನಾಪ್ ಕೊಲೆ ಅದೆಲ್ಲ ಪಿಲಾನ್ ಮಾಡಿಲ್ಲ ಸಾ ನಾವು. ಏಯ್ ನಡಿರಲ್ಲ ಮುಚ್ಕೊಂಡು. ಯಾರು ತಪ್ಪು ಮಾಡಿರೋರು ತಪ್ಪು ಮಾಡಿದೀನಿ ಅಂತ ಹೇಳ್ಕೊಳ್ಳೋದಿಲ್ಲ. ನಡೀರಿ ಸುಮ್ಮನೆ. ಅಮ್ಮ, ಇವಳು ಶಾರದಿನೋ ಶಾಂತಮ್ಮನೋ ಕಣಮ್ಮ. ಅಯ್ಯೋ, ಒಂದು ತಿಳಿತಿಲ್ಲ ಮಗಳೇ, ಯಾರೋ ಏನೋ ಅಂತ ಗೊತ್ತಾಯ್ತಿಲ್ಲ. ಅಯ್ಯೋ, ಪೊಲೀಸರು ಬಂದ್ಬಿಟ್ಟವ್ರೆ. ನಮ್ಮ ಕತೆ ಇನ್ನ ಮುಗ್ದೋಯ್ತು. ಲೇ, ನೀನ್ ಶಾಂತಮ್ಮ ಅಲ್ವಾ? ನೀನ್ ಶಾರದಿನ? ಏನೇ? ಹೋ, ಶಾಂತಮ್ಮ ಅಂದ್ರೆ ಈಗ ನೆನಪಾಯ್ತು. ಓ ಸಾ, ಇವ್ರನ್ನ ಬಿಡ್ಬೇಡ್ರಿ. ಇವರೆಲ್ಲ ಸೇರ್ಕೊಂಡು ಏನೋ ನಾಟಕ ಆಡ್ತಾವ್ರೆ ಸಾ. ನನಗೆ ಈಗ ನೆನಪಾಯ್ತು ಸಾ. ಇವ್ರು ನಿಂಗೆ ಬಿಟ್ಬಿಟ್ರೆ ನಾನು ಇಲ್ಲೇ ಕೊಲೆ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡೋರೆ ಸಾ. ಇವ್ರನ್ನ ಮಾತ್ರ ಬಿಡ್ಬೇಡಿ ಸಾ. ನಾನೇನಾದ್ರೂ ಸಿಕ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾನು ತಿಥಿ ಮಾಡ್ಬೇಕಿತ್ತು ಸಾ. ಆ ಥರ ಕೊಲೆ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟವ್ರೆ ಸಾ. ನಿಮಗೆಲ್ಲ ಪ್ರೂಫ್ ಸಮೇತ ತೋರಿಸಿದ್ದೀನಿ ಸಾ ನಾನು. ನಡೀರಿ ಸಾ. ಏನೋ ನನ್ನನ್ನು ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿರೋದು ವಿಡಿಯೋ ಸಮೇತ ಸಿಕ್ಕೈತೆ ನನಗೆ. ಹೆಂಗೋ ನಾನು ಬದಿಕಂಡೆ. ಸರ್ಗೆ ಎಲ್ಲ ಹೇಳಿದ್ದೀನಿ. ಹೋಗಿ ಹೋಗಿ ಚೆನ್ನಾಗಿ ಹೋಗಿ ಅಲ್ಲೇ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ರಿ. ನನ್ನೇ ಕೊಲೆ ಮಾಡೋ ಪ್ರಯತ್ನ ಪಡ್ತೀರಾ? ನಮ್ಮನೆ ಅನ್ನನೇ ತಿಂದ್ಬಿಟ್ಟು ಪಾಪ ಊರಾಗ ಒಬ್ರು ನಿಮಗೆ ತುಬುಕ್ಕಂತ ಉಗಿದ್ಬಿಟ್ಟು ಉಪ್ಪಾಗ್ತಿರ್ಲಿಲ್ಲ ಅಂತಂದ್ರಾಗ, ಅಯ್ಯೋ ಹೆಣ್ಮಕ್ಳಲ್ವ ಎಲ್ಲೋ ಇರ್ತಾರೆ ಬಿಡು, ಇದ್ರೇ ಇರಲಿ, ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾರೆ, ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನ ನೇಮಿಸ್ಕೊಂಡ್ರೆ ಮಳ್ಳಿಗಳ ನನ್ನೇ ಕೊಲೆ ಮಾಡ್ಬಿಟ್ಟು ನನ್ನ ದುಡ್ಡೇ ಹೊಡ್ಕೊಂಡು ಹೋಗಕ್ಕೆ ಪ್ಲಾನ್ ಮಾಡ್ತೀರಾ? ಬೀಗ್ರೆ, ಇವರಿಬ್ರು ಏನೋ ಮಾಡವ್ರೆ, ನಾನೇನು ಮಾಡಿಲ್ವೇ? ಅಬ್ಬಬ್ಬಬ್ಬಬ್ಬಬ್ಬಾ, ನಿನ್ನ ಮಗ ಅಂದ್ರೆ ನಾನು ನೋಡಿಯ ಇವ್ರ ಜೊತೆ ಸೇರ್ಕೊಂಡು ಕಿಮ್ಮಕ್ ಮಾಡ್ಬೇಕಾರೆ ನೀನು ಕುತ್ಕೊಳ್ಳೋದು ಕುಮ್ಮಕ್ ಕೊಡ್ತಿದ್ದೆ ಅಂತ ನಂಗೆ ಸಂದಾಗ ಗೊತ್ತು. ಲೇ ಲೇ ಲೇ, ನನಗೆ ಗೊತ್ತಿಲ್ದಿರೋದು ಏನೂ ಇಲ್ಲ. ಹೋಗ್ ಜೈಲ್ಗೆ ಹೋಗ್ಬಿಟ್ಟು ಕಂಬಿ ಎಣಿಸ್ಕೊಂಡಿರು. ನಮಗೂ ಸಾಕಾಗೈತೆ ನಿಮ್ಮಂತರನ್ನ ನೋಡಿ 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 ನೋಡಿ. ನಾನು ಕಂತ್ರಿ ಕೆಲಸ ಮಾಡ್ತಿದ್ದೆ, ನಿಮ್ಮ ಥರ ಅಂತೂ ನಾನು ಯಾವತ್ತೂ ಮಾಡಿಲ್ಲ. ನಿನ್ನ ಮಗ ಅಲ್ವಾ, ನಿನ್ನ ಮಗನೂ ಬಿಡಕ್ಕಿಲ್ಲ, ಕರ್ಕೊಬಿಟ್ಟು ಬಂದು ಪೊಲೀಸ್ ಸ್ಟೇಷನ್ ಹಾಕೊಂಡು ರುಬ್ತಾರೆ. ಸಾ, ಇವ್ರ ಮಗನೇ ಸಾ ಎಲ್ಲದಕ್ಕೂ ಪಿಲಾನ್ ಮಾಡಿರೋದು. ಬಿಡ್ಬೇಡಿ ಸಾ ಅವ್ನ ಮಗನ್ನ. ಏಯ್ ನಡೀರಮ್ಮ, ನಡೀರಿ ಜೀಪತ್ರಿ, ಮಾತಾಡಿ ಸಾಕು, ನಡೀರಿ ನಡೀರಿ. ಮೇಡಮ್, ನೀವೇ ಹ್ಯಾಂಡ್ಲ್ ಮಾಡಿ. ಲೇಡೀಸ್ ಅಲ್ವಾ, ನೀವೇ ಹ್ಯಾಂಡ್ಲ್ ಮಾಡಿ. ಜುಟ್ಟು ಹಿಡ್ಕೊಂಡು 4 ಪಟ್ಟ 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 ಬಾರ್ಸ್ ಕರ್ಕೊಂಡ್ಬಿಟ್ಟು ಬನ್ನಿ. ಇವ್ರೇನೇನಿಯ ದೊಂಡು ಪಳ್ಳಿಯ ಗ್ಯಾಂಗ್ ಇದ್ದಂಗೆ ಅವ್ರೆ. ಏನ್ ಮಾತಾಡ್ತಾವ್ರು ನೋಡಿ ಇವರು. ಮಾಡೇ ಇಲ್ಲ ತಪ್ಪು ಅನ್ನಂಗೆ. ವಿಡಿಯೋ ಸಮೇತ ನೋಡಿದೀವಿ. ವಿಡಿಯೋ ನೋಡಿದ್ರು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡ್ತಾ ಇದ್ದೀರಾ? ಕರ್ಕೊಂಡ್ ಬನ್ನಿ. ನೋಡಿ, ನೀವೇನ್ ತಲೆ ಕೆಡಿಸ್ಕೊಬಿಡಿ. ಇವ್ರಿಗೆ ಸರಿಯಾಗಿ ಶಿಕ್ಷೆ ಆಗಂಗೆ ಮಾಡೋ ಜವಾಬ್ದಾರಿ ನಂದು. ಇನ್ಮೇಲೆ ಆರಾಮಾಗಿ ಇದ್ಬಿಡಿ. ಹಂಗೇನೆ ಹೊಸಬ್ರನ್ನ ಯಾರನ್ನೂ ನಂಬಕ್ ಹೋಗ್ಬೇಡಿ. ಈಗಿನ ಕಾಲದಾಗೆ ದುಡ್ಡು ಅಂತ ವಿಚಾರ ಬಂತು ಅಂದ್ರೆ ಹೇಳುದ್ನಲ್ಲ, ಯಾರು ಅಲ್ಲ. ದುಡ್ಡಿನ ವಿಚಾರದಾಗೆ ಎಲ್ಲರೂ ಮೋಸಗಾರನೇನೆ. ಯಾರನ್ನೂ ನಂಬಕ್ ಹೋಗ್ಬೇಡಿ. ಈಗಲೇ ಹೇಳಿದ್ದೀನಿ, ಯಾರನ್ನೂ ಹೊಸಬ್ರನ್ನ ಸೇರ್ಸ್ಕೊಬಿಡಿ, ಸರಿನಾ? ಸರಿ ಸರ್, ಆಯ್ತು. ಲೇ, ನನ್ನ ಹತ್ರ ಇಟ್ಕೊಳಕ್ ಬರಬೇಡಿ, ಅಲ್ಲೇ ಮುಗಿಸ್ಬಿಡ್ತೀನಿ. ನಿನ್ ಚಾಪೆ ಕೆಳಗಡೆ ನುಗ್ಗಿದ್ರೆ ನನ್ನ ರಂಗೋಲಿ ಕೆಳಗಡೆ ನುಗ್ಗಿ ನಿಮಗೆ ಬುದ್ಧಿ ಕಲ್ಸೋದು ನನಗೆ ಚೆನ್ನಾಗಿ ಗೊತ್ತು. ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನನ್ನ? ನೀನು ಅಂದರೆ ನಿಮ್ಮಪ್ಪ. ನಾನು ಇಷ್ಟು ದಿನ ಇದ್ದಿದ್ದೆಲ್ಲ ನನ್ನ ಜೊತೆನೆ. ಶಾಂತಮ್ಮನ್ನ ಎಕ್ಸ್ಚೇಂಜ್ ಮಾಡಿದ್ದು ನಾನೇನೆ. ಹೆಂಗೆ? ಏಯ್ ನಡೀರಲ್ಲೇ, ನೀವು ಈಗ ಆಟ ಆಡ್ತಿದ್ದೀರಾ. ನಾನು ಹುಟ್ಟಿದಾಗಿಂದಾನೇ ಆಟ ಆಡಿದ್ದೀನಿ ನಿಮ್ಮ ಆಟಗಳೆಲ್ಲ. ನಾನು ಜೈಲ ಕುತ್ಕೊಂಡು ಮುದ್ದೆ ಮುರಿತಿರಲ್ಲ, ಆವಾಗ ಗೊತ್ತಾಯ್ತದೆ. ಅವಾಗ ಪ್ರತಿದಿನ ಈ ಶಾರದಿನೇ ನೆನಪಾಯ್ತಾಳೆ ನಿಮಗೆ. ಏಯ್ ನಡೀರಿ ಜೀಪತ್ರಿ, ನಡೀರಿ ಬೇಗ ಬೇಗ.
ಹೋಗ್ಬಿಟ್ಟು ಮುದ್ದೆ ತಿನ್ಕೊಂಡು ಗಟ್ಟಿಯಾಗಿ ಬನ್ನಿ, ಸರಿನಾ? ಅಯ್ಯೋ ನಿಮ್ಮನ್ನು ನೋಡಿದ್ರೆ ನಂಗೆ ನಗು ಬರ್ತೈತೆ. ನನ್ನ ಮುಂದೆ ನನ್ನನ್ನು ಸಾಯ್ಸೋಕ್ಕೇನೆ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ರಿ. ಅಬ್ಬಬ್ಬಬ್ಬಬ್ಬ, ಮೆಚ್ಕೋಬೇಕು ನಿಮ್ಮನ್ನಂತೂ. ಏನೇ ಹೇಳಿ, ಎಲ್ಲ ಬುದ್ಧಿವಂತರೆ, ಅತಿ ಬುದ್ಧಿವಂತರೆ ಎಲ್ರೂ. ದುಡ್ಡು ಬೇಕಾ ಶಾರದಿ, ದುಡ್ಡು ಬೇಕಾ? ಹೋಗಿ, ಪೊಲೀಸರು ಚೆನ್ನಾಗಿ ಕೊಡ್ತಾರೆ. ಮೇಡಮರೇ, ಇವ್ರು ನೋಡಿ ನನ್ನೇ ಎದುರಿಸ್ತಾವ್ರೆ, ಫಸ್ಟ್ ಕರ್ಕೊಂಡೋಗಿ ಇವ್ರನ್ನ. ಅಯ್ಯಪ್ಪ, ನಡೀರಿ ಅಂತ ಹೇಳಿದ್ನಲ್ಲ. ಮೇಡಮ್ ಹುಷಾರಾಗಿರ್ರಿ, ನೀವು ಇವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ, ಸರಿಯಾಗಿ ಬೆಂಡೆದುತ್ತೀನಿ ಇವ್ರಿಗೆ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಇಷ್ಟು ದಿನ ಶಾರದಿ ಯಾಕೆ ಸುಮ್ಮನಿದ್ಲು, ಎಲ್ಲ ವಿಷಯ ಗೊತ್ತಿದ್ದನು ಅಂತಂದ್ರೆ ಇದಕ್ಕೆ ನೀನು ಕಲಿಸಿದ್ರೆ ಸರಿಯಾಗಿ ಕಲಿಸ್ಬೇಕು ಬುದ್ಧಿನ, ಅರ್ಧಂಬರ್ಧ ಎಲ್ಲ ಬುದ್ಧಿ ಕಲಿಸ್ಬಾರ್ದು. ನನ್ನ ಮಕ್ಕಳ ನನ್ನ ಹತ್ರನೇ ಆಟ ಆಡಕ್ಕೆ ಬರ್ತೀರಾ? ಅಲ್ಕ ಬೇವರ್ಸಿ ನನ್ನ ಮಕ್ಕಳ, ನನ್ನ ಹತ್ರನೇ. ಅಳಿಮಯ್ಯ ನೀನೊಬ್ಬ ಬಾಕಿ ಇದೆಯಾ, ಆದಷ್ಟು ಬೇಗ ನಿನ್ನೂ ಎಳ್ಕೊಬಿಟ್ಟು ಬಂದು ಜೈಲಿಗೆ ಹಾಕಿಸ್ತೀನಿ, ನೋಡ್ತಾ ಇರು. ನನ್ನ ಮನೆಗೆ ಒಂದು ನಂತಾಗೆ ಆಟ ಆಡ್ತಾರೆ. ಒಂದ್ಸಲ ಈ ಶಾರದಿ ಕೈಯಾಗ ತಗ್ಲಾಕೊಂಡ್ರು ಅಂದರೆ ನನ್ನಿಂದ ವಾಪಸ್ ಹೋಗೋ ಮಾತೇ ಇಲ್ಲ. ಅಲ್ಲೇಟ್ರು ಅಲ್ಲೇ ಬಹುಮಾನ. ನನ್ನ ಏನು ಅನ್ಕೊಂಡ್ಬಿಟ್ಟವ್ರು ಇವರು, ಅಮಾಯ್ಕಿನ್ ಮಾಡ್ಕೊಂಡವ್ರೆ. ನಮ್ಮ ಅತ್ತೆ ನನಗೆ ಸಹಾಯ ಮಾಡಲಿಲ್ಲ ಅಂದಿದ್ರೆ ಇವ್ರ ಕೈಯಾಗ ಸತ್ತೋಗ್ಬಿಡ್ತಾ ಇದ್ದೆ. ನಮ್ಮ ಅತ್ತೆಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ಬೇಕಪ್ಪ. ಇಲ್ಲ ಅಂದ್ರೆ ನೆಗದು ಬಿಟ್ಟು ಈಸೊತ್ತಿಗೆ ತಿಥಿಯಾಗಿರೋದು ನಂದು. ಏಯ್, ನಿಮ್ಮ ಜೊತೆ ಇನ್ನೊಬ್ಬ ಅವ್ನು ರಾಹುಲ್ ಎಲ್ಲಿ? ಮೇಡಮ್, ನಮ್ಮ ಮಗುನ ಆ ಶಾರದಿ ಮಗಳೇನಿಯ ಕಿಡ್ನಾಪ್ ಮಾಡ್ಸವಳೆ ಮೇಡಮ್. ಏಯ್, ಮತ್ತೆ ಶುರು ಮಾಡಿದ್ರ ನಾಟಕನ? ಪೊಲೀಸ್ ಸ್ಟೇಷನ್ ಇದು, ನೀವು ಸುಳ್ಳು ಹೇಳಕ್ಕೆ ಕಿಡ್ನಾಪ್ ಮಾಡಿಸೋದಂತೆ. ಕಿಡ್ನಾಪು ಏನ್ ತಲೆಗೆಲೆ ಕೆಟ್ಟಾಯ್ತಾ ನಿಮ್ಗೆ? ಅವನನ್ನು ಓಟ್ ಕಳಿಸ್ಬಿಟ್ಟಿರ್ತೀರಲ್ವಾ, ಆ ನನ್ನ ಮಗ ಇಲ್ಲಿಂದ ಅಪ್ಸ್ಕ್ಯಾಂಡ್ ಆಗವನೆ. ಅವ್ನು ಹುಡಿಕೊಂಡು ಬಂದು ಅವನು ನಿಮ್ಮ ಜೊತೆ ಹಾಕಿ ಮಸಾಲೆ ಅರಿತೀನಿ ರೀ ಬಡ್ಡಿಗಳ. ಇನ್ನೊಬ್ರು ದುಡ್ಗೋಸ್ಕರ ಹಿಂಗೆ ಯಾವ ಗ್ಯಾಂಗ್ ನಿಮ್ದು? ಇದೇ ತರ ಎಷ್ಟು ಮನೆಗಳಿಗೆ ಹಿಂಗೆ ಮಾಡಿದ್ದೀರಾ ಮೇಡಮ್? ಫುಲ್ ವಿಚಾರ ಮಾಡಿ, ಎಷ್ಟು ಮನೆಗಳಿಗೆ ಹಿಂಗೆ ದುಡ್ಡು ಹೊಡೆದವ್ರೆ. ಯಾವುದೋ ದಂಡುಪಳ್ಳಿ ತರ ಯಾವುದೋ ಗ್ಯಾಂಗ್ ಅನ್ನಿಸ್ತದೆ ಇವ್ರನ್ನೆಲ್ಲ ನೋಡಿದ್ರೆ. ನನಗೆ ಯಾಕೋ ಹಂಗೆ ಡೌಟ್ ಬರ್ತೈತೆ, ಬಿಡಬೇಡಿ ಮೇಡಮ್. ತಲೆ ಕೆಡಿಸ್ಕೋಬೇಡಿ ಸರ್, ನಾನು ಇವ್ರನ್ನ ಸರಿಯಾಗಿ ವಿಚಾರಿಸ್ತೀನಿ. ನೋಡು, ಎಲ್ಲ ನಿಜ ಬಾಯ್ಬಿಡ್ಬೇಕು ನೀವು. ಎಷ್ಟು ಜನಕ್ಕೆ ಇದೇ ತರ ಮೋಸ ಮಾಡಿದಿರಾ? ನಿಮ್ದೆಲ್ಲ ಯಾವ ಗ್ಯಾಂಗು? ಇನ್ನು ನಿಮ್ಮ ಗ್ಯಾಂಗ್ಗೆ ಎಷ್ಟು ಜನ ಅವ್ರೆ? ಇದೇ ತರ ಎಷ್ಟು ಮನೆಗೆ ನುಗ್ಗಿ ದಂಡುಪಳ್ಳೆ ಗ್ಯಾಂಗ್ ತರ ಇನ್ನ ಎಷ್ಟು ಗ್ಯಾಂಗ್ ಮಾಡಿಕೊಂಡಿದ್ರ? ಎಷ್ಟು ಜನಕ್ಕೆ ಇದೇ ತರ ಮೋಸ ಮಾಡಿದ್ರ? ಪ್ರತಿಯೊಂದು ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಬೇಕು. ಅಯ್ಯೋ ಮೇಡಮ್ ಅವರೇ, ನಮ್ದು ಯಾವ ಗ್ಯಾಂಗು ಇಲ್ಲ ಮೇಡಮ್ ಅವರೇ. ನಾನು ಇವಳು ಅಮ್ಮ ಮಗಳು, ಇವ್ರು ನಮ್ಮ ಅದೇ ಶಾರದವ್ರು ಬೀಗ್ ತಮ್ಮರು. ನಿಜವಾಗೂ ಬಿಟ್ರೆ ನಾವ್ ಇಂಥ ಕೆಲಸ ಎಲ್ಲ ಬ್ಯಾರೆ ಮನೆಗೆಲ್ಲ ಹೋಗಿ ಮಾಡಿಲ್ಲ ಮೇಡಮ್ ಅವರೇ. ನಿಜವಾಗೂ ಇಂಥ ಕೆಲಸ ಮಾಡಿಲ್ಲ. ಜಾಸ್ತಿ ನಾಟ್ಕಾಡ್ಬೇಡಿ. ನಿಮ್ಮ ಮ್ಯಾಗ ಆಗ್ಲೇ ಒಂದು ಕೇಸ್ ಐತೆ. ಇನ್ನೊಬ್ಬರನ್ನ ಯಾರನ್ನ ಯಾವ್ದೋ ಒಂದು ಅಜ್ಜಿನ ಸಾಯ್ಸಕ್ ಹೋಗ್ಬಿಟ್ಟು ನೀವು ತಗ್ಲಾಕೊಂಡಿದ್ರಿ, ಅದೊಂದು ಕೇಸ್ ಐತೆ. ನಿಮ್ಮನ್ನಂತೂ ಸುಮ್ಮನೆ ಬಿಡ ಮಾತೇ ಇಲ್ಲ. ಯಾವ ಗ್ಯಾಂಗ್ ನೀವು? ಎಷ್ಟು ಜನ ಈ ಥರ ಇದ್ದೀರಾ? ಎಷ್ಟೆಷ್ಟು ಜನದ ಮನೆ ಕಳ್ತನ ಮಾಡಿದ್ದೀರಾ? ಎಷ್ಟು ಜನಕ್ಕೆ ಮೋಸ ಮಾಡಿದ್ದೀರಾ? ಪ್ರತಿಯೊಂದೂ 24 ಗಂಟೆ ನನಗೆ ಇನ್ಫಾರ್ಮೇಷನ್ ಬಂದ್ಬಿಡ್ಬೇಕು. ಇಲ್ಲ ಅಂದರೆ ತಳ್ಕೊಂಬಳ್ಕ ನೇತಾಕ್ಬಿಟ್ಟು ಒಬ್ಬೊಬ್ರಿಗೂ ಬೆಂಡ್ ಎತ್ಬಿಡ್ತೀನಿ. ದೇವ್ರಣೆ ನಾವು ಅಂತಾರಲ್ಲ ಮೇಡಮ್ ಅವರೇ, ದೇವ್ರಣೆನೂ ಏನೋ ಇದೊಂದು ವಿಸಿದಾಗ ಮಣ್ತಿನ ಕೆಲಸ ಮಾಡ್ಬಿಟ್ವಿ ಅಷ್ಟೇನಿಯಾ. ನಾವು ಅಂತಾರ ಅಲ್ವೇ ಅಲ್ಲ, ದೇವ್ರಣೆ ಅಂತಾರಲ್ಲ. ಹೇಳಿದ್ನಲ್ಲ, 24 ಗಂಟೆ ಟೈಮು, ಅಷ್ಟು ಊಟ ಇರಲ್ಲ. ಸುಮ್ಮನೆ ಕೂರ್ಸಿರ್ತೀವಿ. ನೀವೇನಾದ್ರೂ ಸತ್ಯ ಬಾಯಿ ಬಿಡ್ಲಿಲ್ಲ, ಆಮೇಲೆ ಈ ಪೊಲೀಸ್ ಏನು ಅಂತ ಹೇಳ್ಬಿಟ್ಟು ಆಮೇಲೆ ತೋರಿಸ್ತೀನಿ, ನೋಡ್ತಾ ಇರ್ರಿ. ಅಮ್ಮ, ಈಗ ಏನು ಮಾಡೋದಮ್ಮ? ಅಯ್ಯೋ, ನಮ್ಮನ್ನ ಯಾವುದೋ ಗ್ಯಾಂಗು ಅನ್ಕೊಬಿಟ್ಟವ್ರಲ್ಲಮ್ಮ. ನಮ್ಗೆ ಯಾವ ಗ್ಯಾಂಗು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆಂಟಿ, ಈಗ ಏನು ಮಾಡೋದು? ನಿಮ್ಮ ಮಗನಾದರೂ ಇದ್ದಿದ್ರೆ ಬಿಡಿಸ್ಕೊಂಡು ನಾವು ಹೋಗೋಕೆ ಏನಾರ ಪ್ಲಾನ್ ಮಾಡ್ತಿದ್ನೋ ಏನೋ. ನಾವು ಇವಾಗ ಹೆಣ್ಣೆಂಗುಸ್ರು ಏನು ಮಾಡೋಣ ಆಂಟಿ? ಏನು ಮಾಡಬೇಕು ಅಂತ ನನಗೆ ಅರ್ಥ ಆಯ್ತಿಲ್ಲ. ಏನು ಮಾಡೋದು ಇವಾಗ? ಅಯ್ಯೋ ದೇವ್ರೆ, ನನಗಂತೂ ತಲೆ ಕೆಟ್ಟು ಕ್ಯಾರೆಡ್ದೈತೆ. ನನಗಂತೂ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ನನ್ನ ಮಗ ಇದ್ದಿದ್ರೆ ಹೆಂಗೋ ಆಗೋದು. ನನ್ನ ಮಗನೂ ಇಲ್ದಿದ್ದಂಗೆ ಮಾಡ್ಬಿಟ್ರು ಇವರು, ಕಿಡ್ನಾಪ್ ಮಾಡಿಬಿಟ್ಟು. ಈಗ ಪೊಲೀಸ್ನವರು ನಂಬ್ತಿಲ್ಲ. ಈಗ ನಾವು ಏನು ಬಾಯ್ ಬಿಡೋಕ್ಕಾಯ್ತದೆ? ನಮ್ಮನ್ನು ಯಾವುದೋ ದೊಡ್ಡ ಗ್ಯಾಂಗಿಗೆ ಸೇರಿಸ್ಬಿಡ್ತಾರೆ ಅನ್ನಿಸ್ತದೆ. ನಮ್ಮನ್ನು ಜೈಲಿಂದ ಬಿಡೋಕ್ಕಿಲ್ಲ ಅನ್ನಿಸ್ತದೆ. ನಂಗೆ ಯಾಕೋ ಭಯ ಆಯ್ತೈತೆ ಮಗಳೇ. ನನಗೂ ಅಷ್ಟೇ ಕಣಮ್ಮ. ಹೆಂಗೋ ಇದ್ವಿ, ಯಾಕೆ ಬೇಕಿತ್ತು ನಮಗಿದೆಲ್ಲ? ಆ ಶಾಂತಮ್ಮ ತಪ್ಪಿಸ್ಕೊಂಡ್ಲು ಅನ್ನಿಸ್ತದೆ. ನಾವೇ ತಗ್ಲಾಕೊಂಡ್ವಿ.